ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ನೀವು ಪಟ್ಟ ಕಷ್ಟಗಳಿಗೆ ಹಾಕಿದ ಕಣ್ಣೀರಿಗೆ ಈಗ ಮಹತ್ತರವಾದ ಫಲ ಸಿಗುವ ಕಾಲ ಹತ್ತಿರ ಬಂದಿದೆ. ಈ ವೃಷಭ ರಾಶಿಯ ಅಧಿಪತಿಯು ದೈತ್ಯ ಗುರು ಹಾಗೂ ಸೌಂದರ್ಯ ಐಶ್ವರ್ಯದ ಕಾರಕನಾದ ಶುಕ್ರ ಆಗಿರೋದ್ರಿಂದ ನಿಮ್ಮ ಅದೃಷ್ಟದ ಸಂಖ್ಯೆಗಳು 6, 5 ಮತ್ತು 8 ಆಗಿರುತ್ತೆ. ಹಾಗೆಯೇ ಬಿಳಿ ಬಣ್ಣ, ಹಸಿರು ಬಣ್ಣ ಮತ್ತು ಗುಲಾಬಿ ವರ್ಣದ ಬಣ್ಣಗಳು ನಿಮಗೆ ಅತ್ಯಂತ ಮಂಗಳಕರ ಮತ್ತು ಸದಾ ಅದೃಷ್ಟವನ್ನು ತಂದುಕೊಡುವ ಬಣ್ಣಗಳಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಜೂನ್ 2026ರ ಈ ತಿಂಗಳು ತುಂಬಾ ಶುಭದಾಯಕ ಹಾಗೂ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರಲಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ಗಣಿತ ಸ್ಪಷ್ಟಪಡಿಸುತ್ತೆ. ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ ನಿರಂತರವಾಗಿ ಬದಲಾಗ್ತಾ ಇರುತ್ತೆ ಮತ್ತು ಈ ಬದಲಾವಣೆಗಳು ನಮ್ಮ ದೈನಂದಿನ ಜೀವನದ ಮೇಲೆ ಕೂಡ ಅಷ್ಟೇ ಗಾಢವಾದ ಪ್ರಭಾವವನ್ನು ಬೀರ್ತಾ ಇವೆ. ವೃಷಭ ರಾಶಿಯವರಾದ ನೀವು ಮೂಲತಃ ಸ್ಥಿರ ಸ್ವಭಾವದವರು, ಪರಿಶ್ರಮಗಳು ಮತ್ತು ಅತಿಯಾದ ಪ್ರಾಮಾಣಿಕತೆಯನ್ನು ಹೊಂದಿರುವವರು. ನಿಮ್ಮ ಇದೇ ಪ್ರಾಮಾಣಿಕತೆಯಿಂದಾಗಿ ಬ್ರಹ್ಮಾಂಡದ ರಹಸ್ಯ ಗರ್ಭದಿಂದ ನಿಮಗಾಗಿ ಒಂದು ಅದ್ಭುತ ಮತ್ತು ದಿವ್ಯ ಸಂದೇಶ ಇಂದು ಹೊರಬಿದ್ದಿದೆ. ಇಂದಿನಿಂದ ಆರಂಭವಾಗುವ ಮುಂಬರುವ ಕೇವಲ 4 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇದು ಬರೀ ಸಾಮಾನ್ಯ ದಿನಗಳಲ್ಲ, ಬದಲಿಗೆ ನಿಮ್ಮ ಕಳೆದ 5 ವರ್ಷಗಳ ಒಂದು ಕಠಿಣ ಪರಿಶ್ರಮ, ನೋವು, ನಿರಾಸೆ ಮತ್ತು ಕಣ್ಣೀರಿಗೆ ವಿದಾಯ ನೀಡುತ್ತಿರುವ ಪ್ರಕೃತಿಯ ಅಂತಿಮ ಉತ್ತರ ಆಗಿದೆ. ಗ್ರಹಗಳ ಮಹಾ ಸಮ್ಮಿಲನವು ನಿಮ್ಮ ಜಾತಕದಲ್ಲಿ ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ದಿವ್ಯ ಸಂದೇಶವನ್ನು ನೀವು ಸಂಪೂರ್ಣವಾಗಿ ಗ್ರಹಿಸಿ ನಿಮ್ಮ ಬದುಕನ್ನು ಮಹಾ ಯಶಸ್ಸಿನತ್ತ ಕೊಂಡೊಯ್ಯೋದಕ್ಕೆ ಸಿದ್ಧರಾಗಿರಬೇಕು. ನಿಮ್ಮ ಜೀವನದಲ್ಲಿ ಕಳೆದ 5 ವರ್ಷಗಳು ಸುಲಭವಾಗಿ ಇರಲಿಲ್ಲ. ನೀವು ಪಟ್ಟ ಶ್ರಮ, ಅನುಭವಿಸಿದ ನಿರಾಸೆಗಳು ಮತ್ತು ಅಪಮಾನಗಳು ಒಂದೆರಡಲ್ಲ. ಆದರೆ ನೆನಪಿಡಿ, ಪ್ರಕೃತಿಯು ಯಾರ ಶ್ರಮವನ್ನು ಎಂದಿಗೂ ಸುಮ್ಮನೆ ವ್ಯರ್ಥ ಮಾಡೋದಿಲ್ಲ. ಮುಂಬರುವ ದಿನಗಳಲ್ಲಿ ಬ್ರಹ್ಮಾಂಡದ ದಿವ್ಯ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇವೆ. ನಿಮ್ಮ ಜಾತಕದ ಆಳವಾದ ವಿಶ್ಲೇಷಣೆಯಿಂದ ತಿಳಿದು ಬರೋದೇನೆಂದರೆ, ನಿಮ್ಮ ಕಷ್ಟಗಳ ಕಾಲ ಮುಗಿದು ಭವಿಷ್ಯವು ಸೂರ್ಯನಂತೆ ಪ್ರಕಾಶಿಸುವ ಕಾಲ ಅತ್ಯಂತ ಹತ್ತಿರ ಬಂದಿದೆ. ಹಿಂದೆ ಯಾರು ನಿಮ್ಮನ್ನು ನೋಡಿ ಆಡಿಕೊಂಡಿದ್ದಾರೋ, ಯಾರು ನಿಮ್ಮ ಶಕ್ತಿಯನ್ನು ಕೀಳಾಗಿ ಕಂಡಿದ್ದಾರೋ ಅವರೇ ನಿಮ್ಮ ಮುಂದೆ ಬಂದು ತಲೆಬಾಗುವ ದಿನಗಳು ದೂರ ಇಲ್ಲ. ನಿಮ್ಮ ಯಶಸ್ಸಿನ ಧ್ವಜವು ಹಾರಲಿದ್ದು ನಿಮ್ಮ ಶತ್ರುಗಳ ಅಹಂಕಾರವು ಸಂಪೂರ್ಣವಾಗಿ ಮಣ್ಣಾಕುತ್ತೆ. ಆದರೆ ಈ ಮಹಾ ಬದಲಾವಣೆಯ ಲಾಭವನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಪಡೆದುಕೊಳ್ಬೇಕಾದ್ರೆ ಪ್ರಕೃತಿಯು ನೀಡುವ ಕೆಲವು ನಿಯಮಗಳನ್ನು ಮತ್ತು ದಿವ್ಯ ಸಂಕೇತಗಳನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ದಿನಗಳಲ್ಲಿ ನಿಮ್ಮ ಆಕಾಶ ಮಂಡಲದಲ್ಲಿ ಅತ್ಯಂತ ಅಪರೂಪದ ಮಹಾಶಕ್ತಿಶಾಲಿ ಗ್ರಹಗಳ ನಡೆ ದಾಖಲಾಗ್ತಾ ಇದೆ. ನಿಮ್ಮ ರಾಶಾಧಿಪತಿಯಾದ ಶುಕ್ರನೊಂದಿಗೆ ಬುಧನು ಮೈತ್ರಿ ಮಾಡಿಕೊಂಡಿದ್ದಾನೆ. ಇನ್ನೊಂದೆಡೆ ಧೈರ್ಯದ ಸಂಕೇತವಾದ ಮಂಗಳನೊಂದಿಗೆ ದೇವಗುರು ಬೃಹಸ್ಪತಿ ಕೂಡ ಒಂದಾಗಿದ್ದಾನೆ. ಈ ಮಹಾ ಸಮಾಗಮದಿಂದ ನಿಮ್ಮ ಜಾತಕದಲ್ಲಿ 3 ಅತ್ಯುನ್ನತ ಯೋಗಗಳು ಸೃಷ್ಟಿಯಾಗ್ತಾ ಇವೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಇದರಲ್ಲಿ ಮೊದಲನೇದಾಗಿ ಚತುರ್ಭುಜ ರಾಜಯೋಗವು ನಿಮಗೆ 4 ದಿಕ್ಕುಗಳಿಂದ ಗೌರವ, ಆಸ್ತಿ ಮತ್ತು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ತಂದುಕೊಡುತ್ತೆ. ಎರಡನೆಯದಾಗಿ ಗಜಕೇಸರಿ ಯೋಗವು ಆನೆ ಮತ್ತು ಸಿಂಹದ ಸಂಯೋಜನೆಯಂತಿದ್ದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಿ ಸಮಾಜದಲ್ಲಿ ನಿಮ್ಮ ಖ್ಯಾತಿಯನ್ನು ನೂರ್ಮಡಿಗೊಳಿಸುತ್ತೆ. ಈ ಒಂದು ಸಮಾಜದಲ್ಲಿ ನಿಮ್ಮ ಖ್ಯಾತಿಯನ್ನು ನೂರ್ಮಡಿಗೊಳಿಸುತ್ತೆ. ಈ ಒಂದು ಗ್ರಹಗಳ ಪ್ರಭಾವದಿಂದ ನಿಮ್ಮ ಮಾತುಗಳಲ್ಲಿ ಆದಷ್ಟು ತೂಕ ಮತ್ತು ಗಾಂಭೀರ್ಯ ಇರಬೇಕು. ಆಗ ಜನ ನಿಮ್ಮ ಸಲಹೆಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಧನಲಾಭದ ಜೊತೆಗೆ ಈ ಒಂದು ಹಣವನ್ನು ಹೇಗೆ ಉಳಿಸಬೇಕು ಮತ್ತು ಎಲ್ಲಿ ಹೂಡಬೇಕು ಎಂಬ ದಿವ್ಯಜ್ಞಾನ ಕೂಡ ನಿಮಗೆ ಲಭಿಸುತ್ತೆ. ಗ್ರಹಗಳ ಈ ಅಪರೂಪದ ಸಂಯೋಜನೆಯು ನಿಮ್ಮ ದೈನಂದಿನ ಜೀವನದಲ್ಲಿ ಕೇವಲ ಸೌಮ್ಯ ಬದಲಾವಣೆ ಅಷ್ಟೇ ಅಲ್ಲ ತರೋದಿಲ್ಲ, ಬದಲಿಗೆ 4 ಪ್ರಮುಖ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ. ಮೊದಲನೆಯದು ಮಹಾಸುದ್ದಿ ಏನಪ್ಪ ಅಂದರೆ ಉದ್ಯೋಗ ಮತ್ತು ಅಭೂತಪೂರ್ವ ಧನಲಾಭ. ನಿಮ್ಮ ವೃತ್ತಿ ಜೀವನದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಹಠಾತ್ತಾಗಿ ವೇಗವನ್ನು ಪಡೆದುಕೊಳ್ಳುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಗಳು ಅಥವಾ ದೊಡ್ಡ ಒಪ್ಪಂದಗಳು ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಶುಭ ಸುದ್ದಿ
ನೆಮ್ಮದಿ ಸಿಗ್ಬೋದು. ಎಲ್ಲಿಯೋ ಸಿಲುಕಿಕೊಂಡಿದ್ದ ನಿಮ್ಮ ಸ್ವಂತ ಹಣ ಅಥವಾ ಬಾಕಿ ಬರಬೇಕಾಗಿದ್ದ ಪಾವತಿಗಳು ಈ ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತೆ. ಮಂಗಳನ ಪ್ರಭಾವವು ನಿಮಗೆ ಅದ್ಭುತ ಧೈರ್ಯವನ್ನು ನೀಡಿದರೆ ಗುರು ಸರಿಯಾದ ಮಾರ್ಗವನ್ನು ತೋರಿಸಲಿದ್ದಾನೆ. ನಿಮ್ಮ ಹಣೆಬರಹದಲ್ಲಿ ಬರೆದ ಸಾಲುಗಳು ಈಗ ಬದಲಾಗ್ತಾ ಇವೆ. ನೀವು ರಾಜನಾಗಿಯೇ ಬದುಕ್ತೀರಾ ಎಂಬ ಸತ್ಯವನ್ನು ಜಗತ್ತಿಗೆ ಸಾಬೀತುಪಡಿಸುವ ಸಮಯ ಈಗ ಬಂದಿದೆ. ಸಾಮಾನ್ಯವಾಗಿ ಜ್ಯೋತಿಷ್ಯದ ಹೆಸರಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಅನೇಕರು ಈ ದೇವಗುರು ನಿಮ್ಮ ಧನಸ್ಥಾನವನ್ನು ಬಿಟ್ಟು ಹೋಗ್ತಿದ್ದಾನೆ ಅಂತ ಆತಂಕ ಪಡ್ತಾರೆ. ಆದರೆ ನೆನಪಿಡಿ, ಗ್ರಹಗಳ ಆಳವಾದ ಗಣಿತವನ್ನು ತಿಳಿಯದೆ ಮಾತನಾಡುವ ಮಾತುಗಳಾಗಿ ಇವು ಆಗಿರ್ತವೆ. ಕಳೆದ 12 ತಿಂಗಳುಗಳಿಂದ ಮಿಥುನ ರಾಶಿಯಲ್ಲಿ ನಿಮ್ಮ ಧನ ಭಾವದಲ್ಲಿ ಗುರು ಇದ್ದಾಗ ನಿಮ್ಮ ಪರಿಸ್ಥಿತಿ ಏನಾಗಿತ್ತು ಎಂಬುದನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಕಳೆದ 1 ವರ್ಷಕ್ಕೂ ಹೆಚ್ಚು ಸಮಯದಿಂದ ವೃಷಭ ರಾಶಿಯವರು ಅನುಭವಿಸುತ್ತಿರುವ ಆರ್ಥಿಕ ಸಂಕಷ್ಟಗಳು ಸಾಮಾನ್ಯದಲ್ಲ. ದುಡ್ಡು ಮುಂಬಾಗಿಲಿಂದ ಬಂದರೆ ಕಿಟಕಿಯಿಂದ ಮಾಯವಾಗುವ ಸನ್ನಿವೇಶಗಳು ಎದುರಾಗಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿರಂತರವಾಗಿ ಕುಸಿಯುತ್ತಾ ಬಂದಿದೆ. ಎಷ್ಟು ಕಷ್ಟಪಟ್ಟರೂ ಕೂಡ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಿಮ್ಮ ಸ್ವಂತ ಕುಟುಂಬದವರೇ ನಿಮ್ಮ ಶ್ರಮವನ್ನು ಗುರುತಿಸ್ತಾ ಇಲ್ಲ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಆದರೆ ಪ್ರತಿಯಾಗಿ ನಿಮಗೆ ಸಿಗೋದು ಕೇವಲ ನಿರ್ಲಕ್ಷ್ಯ ಮತ್ತು ತಿಳುವಳಿಕೆ ಮಾತ್ರ. ತಪ್ಪು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ನಿಮಗೆ ಸಿಗ್ತಾ ಇದ್ದಾರೆ. ಆದರೆ ಇಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಿಮ್ಮನ್ನು ಕೈ ಬಿಡದೆ ಇರುವ ಒಬ್ಬರೇ ಒಬ್ಬರು ಅದು ನಿಮ್ಮ ಕುಲದೇವತೆ, ನಿಮ್ಮ ಮನೆ ದೇವರು. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಅವರು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಆ ತಾಯಿಯ ಹೆಸರನ್ನು ನೀವು ಕಮೆಂಟಲ್ಲಿ ಬರೀರಿ. ಆ ತಾಯಿಯ ಸ್ಮರಣೆ ಮಾಡಿ. ನಿಮಗೆಲ್ಲರೂ ಒಳ್ಳೆಯದಾಗುತ್ತೆ ಅಂತಾರೆ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.